ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಸದ್ಯ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ರಿಜೆಕ್ಟ್ ಆಗುತ್ತೆ. ಬಟ್ ಟ್ರಯಲ್ ಮುಗಿದ ಬಳಿಕ ಆಕೆಯನ್ನ ಹೊರಗಡೆ ಬರುವ ರೀತಿ ಟೆಕ್ನಿಕಲ್ ಆಂಗಲ್ನಲ್ಲಿ ವಾದ ಮಾಡ್ತೀನಿ ಅಂತ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ A1 ಪವಿತ್ರ ಗೌಡ ಏನಿದ್ದಾರೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಅಡ್ವೊಕೇಟ್ ಬಾಲನ್ ಸರ್ ಇದ್ದಾರೆ. ಸರ್, ಈಗ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಇದು ವಿಚಾರಣೆಗೆ ಬರುವ ಸಾಧ್ಯತೆ ಇರುವಂಥದ್ದು. ಸೊ ಇಲ್ಲಿ ಮರುಪರಿಶೀಲನಾ ಅರ್ಜಿಯಲ್ಲಿ ಅವರಿಗೆ ಜಾಮೀನು ಆಲ್ರೆಡಿ ರಿಜೆಕ್ಟ್ ಆಗಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವು ಮರುಪರಿಶೀಲನೆ ಪಿಟಿಷನು ಕೋರ್ಟ್ಗೆ ಬರುತ್ತೆ ಅಂತ ಹೇಳೋದೇ ಸರಿಯಿಲ್ಲ. ಮರುಪರಿಶೀಲನೆ ಪಿಟಿಷನು, ರಿವ್ಯೂ ಪಿಟಿಷನ್ ಕೋರ್ಟ್ಗೆ ಬರೋದೇ ಇಲ್ಲ. ಅದು 100ಕ್ಕೆ 100 ಅದು ವಜಾ ಆಗುತ್ತೆ. ಅದ್ರ ಬಗ್ಗೆ ನ್ಯಾಯವಾದಿಗಳ ಹತ್ರ ವಾದನೂ ಕೇಳೋದಿಲ್ಲ. ಸೊ ಆ ಕೇಸಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದೆ, ಡೀಟೇಲ್ಡ್ ಆರ್ಡರ್ ಆಗಿದೆ. ಒಂದು ಪ್ರೊಸೀಜರ್ ಇದೆ, ರಿವ್ಯೂ ಪಿಟಿಷನ್ ಹಾಕಿರ್ಬೋದು, ಅದಕ್ಕೆ ಡೇಟು ಕೊಡಲ್ಲ. ಅದ್ರ ವಕೀಲರ ಹತ್ರ ಸಬ್ಮಿಷನು ಕೇಳೋದಿಲ್ಲ. ಸೊ ಸುಪ್ರೀಂ ಕೋರ್ಟಲ್ಲಿ ಅದು ವಾದಕ್ಕೆ ಬರುತ್ತೆ ಅನ್ನೋದೆಲ್ಲ ಕೂಡ ಇಟ್ ಈಸ್ ಅ ರಾಂಗ್ ಇನ್ಫಾರ್ಮೇಷನ್. ವಾದ ಪ್ರತಿವಾದ ಏನೂ ನಡೆಯೋಲ್ಲ, ಅದು ಹೊರಗಡೆನೇ ಬರೋಲ್ಲ. ಅದು ಒಂದು ಆಫೀಸಲ್ಲಿ ಫೈಲ್ ಮಾಡಬೇಕು, ಅದು ಚೇಂಬರ್ಗೆ ಹೋಗುತ್ತೆ. ಯಾವತ್ತೋ ಒಂದು ದಿವಸ ರಿಜೆಕ್ಟೆಡ್ ಎಂದು ಬರೀತಾರೆ, ಅಷ್ಟೇ ವಿಷಯ ಅದು. ಅಲ್ಲ ಸರ್, ಈಗ ಪವಿತ್ರ ಗೌಡ ಕೂಡ ಟ್ರಯಲ್ ದಿನಾಂಕ ನಿಗದಿಯಾಗಿರುವಂಥದ್ದು. ಒಂದು ಕಡೆ ನೀವು ಕೂಡ ಅವರ ಬಗ್ಗೆ ಅಡ್ವೊಕೇಟ್ ಅನ್ನೋದು ಇರುವಂಥದ್ದು. ಸೊ ನೀವೇನು ಹೇಳ್ತೀರಾ? ಆಕೆ ಹೊರಗಡೆ ಬರ್ಬೋದಾ? ಒಂದು ಅಂದರೆ ಮೆನ್ಷನ್ ಮಾಡ್ತಾ ಇದ್ದಾರೆ ಅವರು, ನನಗೊಂದು ಮಗಳಿದ್ದಾಳೆ, 10ನೇ ಅಂದರೆ SLC ಮಗಳು, ತಾಯಿ, ಈ ಕಾಯಿಲೆ ಇದೆ, ಆ ಕಾಯಿಲೆ ಇದೆ, ಇದೆಲ್ಲ ಕಂಪ್ಯಾಷನೇಟ್ ಗ್ರೌಂಡಲ್ಲಿ ಏನೂ ಆಗೋದಿಲ್ಲ. ಕೊಲೆ ಒಂದು ಆಗಿದೆ, ಅದು ಏನು ಅದು ಆತ್ಮಹತ್ಯೆ ಅಲ್ಲ, ಅಪಘಾತನೂ ಅಲ್ಲ, ಸಹಜ ಸಾವು ಅಲ್ಲ, ಇದು ಮರ್ಡರ್ ಎಂದು ಬಂದಿದೆ. ಈಗ ಮೋಟಿವ್ ಏನು ಮೆಟೀರಿಯಲ್ ಇದೆ, ಇಬ್ಬರು ಕಣ್ಣಾರೆ ಕಂಡ ಸಾಕ್ಷಿಗಳಿಬ್ಬರಿದ್ದಾರೆ. ಅವರು ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ತಾರೆ. ಡಿಜಿಟಲ್ ಎವಿಡೆನ್ಸ್ ಇದೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ, FSL ಇದೆ, ಬ್ಲಡ್ ಟೆಸ್ಟಿಂಗ್ ಇದೆ, ಸರ್ಕಮ್ಸ್ಟೆನ್ಸ್ ಇದೆ, ಟವರ್ ಡಂಪ್ ಇದೆ, ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮ್ ಇದೆ, CDR ಇದೆ, ಯಾವ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲಿ ಮೊಬೈಲ್ ಇದೆ ಇದೆಲ್ಲನೂ ಗೊತ್ತಾಗುತ್ತೆ. ಈಗಾಗಲೇ 10 ವಾಲ್ಯೂಮ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ಸಾಕ್ಷಿಗಳನ್ನು ಈಗ 10ಗೆ ಹೋಗಿದೆ. ಎಲ್ಲ ವಕೀಲರು ಒಪ್ಕೊಂಡ್ರೆ ಒಂದು ಡೇಟ್ ಫಿಕ್ಸ್ ಆಗುತ್ತೆ. ಆ ಡೇಟಲ್ಲಿ ಒಂದು 3 ದಿವಸ ಅಥವಾ 4 ದಿವಸ ಅಥವಾ 1 ವಾರ ದಿವಸಕ್ಕೆ 2-3 ವಿಟ್ನೆಸ್ಗಳಿಗೆ ಸಮನ್ ಕೊಡ್ತಾರೆ. ಪ್ರಾಸಿಕ್ಯೂಟ್ರು ಅದನ್ನು ನಮಗೆ ಕಾಪಿ ಕೊಟ್ಟು ಎಲ್ಲ ಡಿಫೆನ್ಸ್ ಲಾಯರ್ಗೆ ಕಾಪಿ ಕೊಟ್ಟು ಯಾರ್ಯಾರು ವಿಟ್ನೆಸ್ ಬರ್ತಾರೆಂದು ವಿಟ್ನೆಸ್ಗಳು ಬರ್ತಾರೆ. ಅದರಲ್ಲಿ ವಕೀಲರು ಕೆಲವರು ಅಪ್ಲಿಕೇಶನ್ ಆಗ್ಬೋದು. ವಿಟ್ನೆಸ್ ನಂಬರ್ 1 to 10 ಆದಮೇಲೆ ಕ್ರಾಸ್ ಮಾಡ್ತೀವಿ ಅಂತ ಕೇಳೋರು ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಆಕೆ ಹೊರಗಡೆ ಬರೋದು ಬಹುತೇಕ ಡೌಟ್ ಅಂತ ಹೇಳ್ಬೋದಾ? ಯಾಕೆ ಡೌಟು? ಬಾಲನಲ್ಲಿರೋದು ವಕೀಲರು ಅಕ್ಯೂಟಲ್ಲಿ ಹಾಗೆ ಆಗ್ತಾರೆ, ಹೊರಗೆ ಬಂದೇ ಬರ್ತಾಳೆ. ಟವರ್ ಡಂಪ್ ಚಾರ್ಜ್ ಶೀಟ್ ಎಲ್ಲ ಇದೆ. ಅದು ಡಂಪ್ ಅವ್ರು ಹಾಕಿದರೆ ನಾವು ಬೇರೆ ಡಂಪ್ ಹಾಕ್ತೀವಿ. ಸೊ ಅವ್ರು ಹೇಳೋದು ಒಂದು ವಿಷಯ, ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ. ಕ್ರಾಸ್ ಎಕ್ಸಾಮಿನೇಷನ್ ಇದೆಲ್ಲ. ಪವಿತ್ರ ಗೌಡ ಅಕ್ಯೂಟಲ್ ಆಗ್ತಾರೆ, ಹೊರಗೆ ಬರ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಹೆಣ್ಣು ಅನ್ನೋ ಕಾರಣದಿಂದ ಹೊರಗಡೆ ಇಲ್ಲ, ಹೆಣ್ಣು ಮಣ್ಣು ಪೊಣ್ಣೆಲ್ಲ ಇಲ್ಲ ಮೇಡಮ್. ಇಟ್ಸ್ ಆನ್ ಎವಿಡೆನ್ಸ್, ಇಟ್ಸ್ ಆಲ್ ಸೈನ್ಸ್. ಸೊ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ನಾವೇನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, ಎಲ್ಲ ಸೈನ್ಸು ಅಡ್ವಾನ್ಸ್ ಆಗಿದೆ. ಸೈನ್ಸು ಕೇಸೇ ಸೈನ್ಸು, ಟೆಕ್ನಿಕಲ್ಲು. ಅದರಲ್ಲಿ ಡಿಫೆನ್ಸ್ ಲಾಯರು ಮತ್ತು ಪ್ರಾಸಿಕ್ಯೂಷನು ವಿಟ್ನೆಸಸ್ಸು ನಮಗೂ ಅವ್ರಿಗೆ ಟಗ್ ಆಫ್ ವಾರ್ ಆಗುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ, ಅದು ಎಲ್ಲ ಆಗುತ್ತೆ. ಅದು ಹೆಂಗೆ ಟಫು ಅದೆಲ್ಲ ಇರ್ಬೋದು. ಆದರೆ A1ಗೆ ನಾನು ಅಪಿಯರ್ ಆಗ್ತೀನಿ, ಆ ಅಮ್ಮ ಅಕ್ಯೂಟಲ್ ಆಗಿ ಹೊರಗೆ ಬರ್ತಾಳೆ. ಇದು ಹಿರಿಯ ವಕೀಲ ಬಾಲನ್ ಅವರ ಮಾತು. ಪವಿತ್ರ ಗೌಡನ ಹೊರಗಡೆ ತಂದೆ ತರ್ತೀನಿ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.